ಎಲೆಕ್ಷನ್ ಸೋತ ಮೇಲೆ ನಾಯಕರು ಕಾರ್ಯಕರ್ತರಿಗೆ ಧೈರ್ಯ ತುಂಬೋ ಕೆಲಸ ಮಾಡ್ತಾರೆ. ಆದರೆ ಕಾಳಿಘಾಟ್ನ ಮಮತಾ ಬ್ಯಾನರ್ಜಿ ನಿವಾಸದಲ್ಲಿ ಆದಂತಹ ಸಿಚುವೇಶನ್ನೇ ಬೇರೆ ಥರ ಆಯಿತು. ಸೋತು ಸುಣ್ಣವಾಗಿ ಬಂದಿದ್ದ ಅಭ್ಯರ್ಥಿಗಳ ಮುಂದೆ ನಿಂತ ದೀದಿ ಸಾಂತ್ವನ ಹೇಳೋ ಬದಲಿಗೆ ತೀಕ್ಷ್ಣವಾಗಿ ಚಾಟಿ ಬೀಸಿದ್ದಾರೆ. ಪಕ್ಷದ ಆಂತರಿಕ ಭಿನ್ನಮತ ಮತ್ತು ನಾಯಕರ ನಡವಳಿಕೆಯಿಂದ ತೀವ್ರ ಬೇಸತ್ತಿದ್ದಾರೆ ಅನ್ನೋದಕ್ಕೆ ಈ ಸಭೆಯಲ್ಲಿ ನಡೆದಂತಹ ಹೈಡ್ರಾಮಾವೇ ಸಾಕ್ಷಿ ಅಂತ ಹೇಳ್ಬೋದು. ಇಷ್ಟ ಇದ್ದವ್ರು ಇರಿ, ಇಲ್ಲದೆ ಇದ್ದವ್ರು ಹೋಗಿ ಅಂತ ದೀದಿ ಹೆದರಿಸಿದ್ದಾರಂತೆ. ಈ ಆಕ್ರೋಶದ ಹಿಂದೆ ಇರೋ ಅಸಲಿ ರಾಜಕೀಯ ಲೆಕ್ಕಾಚಾರ ಏನ್ ಗೊತ್ತಾ? ಪಶ್ಚಿಮ ಬಂಗಾಳದ ರಾಜಕೀಯದಲ್ಲಿ ಮತ್ತೆ ಸಂಚಲನ ಮೂಡಿಸೋ ಥರ ತೃಣಮೂಲ ಕಾಂಗ್ರೆಸ್ ಮುಖ್ಯಸ್ಥೆ ಮಮತಾ ಬ್ಯಾನರ್ಜಿ ಪಕ್ಷದ ನಾಯಕರಿಗೆ ಕಠಿಣ ಸಂದೇಶ ರವಾನೆ ಮಾಡಿದ್ದಾರೆ. ಪಕ್ಷದ ಒಳಗಿನ ಅಸಮಾಧಾನ, ಗ್ರೂಪಿಸಂ ಹಾಗೆ ಪಕ್ಷ ತ್ಯಾಗದ ಚರ್ಚೆಗಳ ಮಧ್ಯೆ ಸ್ಪಷ್ಟವಾಗಿ ಯಾರಿಗಾದ್ರೂ ಪಕ್ಷ ಬಿಡಬೇಕನ್ಸಿದ್ರೆ ಬಿಡಬಹುದು, ಬಲವಂತವಾಗಿ ಯಾರನ್ನೂ ತಡೆದು ಇರಿಸ್ಕೊಳ್ಳೋದಕ್ಕಾಗೋದಿಲ್ಲ ಅಂತ ಹೇಳಿದ್ದಾರೆ. ಈ ಹೇಳಿಕೆ ಈಗ ಬಂಗಾಳ ರಾಜಕೀಯದಲ್ಲಿ ದೊಡ್ಡ ಚರ್ಚೆಗೆ ಎಡೆ ಮಾಡಿಕೊಟ್ಟಿದೆ. ಕೋಲ್ಕತ್ತಾದಲ್ಲಿ ನಡೆದ ಪಕ್ಷದ ಸಭೆಯಲ್ಲಿ ಮಾತನಾಡಿದ ಮಮತಾ ದೀದಿ ಇತ್ತೀಚಿನ ರಾಜಕೀಯ ಬೆಳವಣಿಗೆಗಳ ಬಗ್ಗೆ ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಕೆಲವು ನಾಯಕರು ಪಕ್ಷದಲ್ಲೇ ಇದ್ದು ಪಕ್ಷದ ವಿರುದ್ಧ ಮಾತಾಡ್ತಾ ಇರೋದು ಸರಿಯಲ್ಲ ಅಂತ ಹೇಳಿದ್ದಾರೆ. ಪಕ್ಷದ ಒಳಗಡೆ ಇದ್ಕೊಂಡು ಒಳಗಿನಿಂದ ಹಾನಿ ಮಾಡೋದಕ್ಕಿಂತ ಹೊರಗಡೆ ಹೋಗೋದೇ ಒಳ್ಳೆಯದು ಅಂತ ತಿರುಗೇಟು ಕೊಟ್ಟಿದ್ದಾರೆ. ಇದನ್ನ ಕೆಲವರು ಪಕ್ಷದ ಒಳಗಿನ ಅಸಮಾಧಾನಗೊಂಡ ನಾಯಕರಿಗೆ ನೇರ ಎಚ್ಚರಿಕೆ ಅಂತ ವಿಶ್ಲೇಷಣೆ ಮಾಡ್ತಾ ಇದ್ದಾರೆ. ನಾಯಕರು ವೈಯಕ್ತಿಕವಾಗಿ ಅಸಮಾಧಾನಗಳನ್ನು ಸಾರ್ವಜನಿಕವಾಗಿ ಹೇಳೋದ್ರಿಂದ ಪಕ್ಷದ ಪ್ರತಿಷ್ಠೆಗೆ ಧಕ್ಕೆಯಾಗುತ್ತೆ ಅಂತ ವಾರ್ನಿಂಗ್ ಕೊಟ್ಟಿದ್ದಾರೆ. ಯಾವುದೇ ಸಮಸ್ಯೆ ಇದ್ರೆ ಪಕ್ಷದ ವೇದಿಕೆಯಲ್ಲೇ ಚರ್ಚೆ ಮಾಡಬೇಕು, ಮಾಧ್ಯಮಗಳ ಮುಂದೆ ಹೇಳಿಕೆ ಕೊಟ್ಟು ಕನ್ಫ್ಯೂಷನ್ಸ್ ಕ್ರಿಯೇಟ್ ಮಾಡಬಾರ್ದು ಅಂತಾನೂ ಹೇಳಿದ್ದಾರೆ. ಪಕ್ಷದ ನಿಯಮಗಳನ್ನ ಗೌರವ ಕೊಡೋದವರ ವಿರುದ್ಧ ಕ್ರಮ ಕೈಗೊಳ್ಳೋದಕ್ಕೂ ಅವರು ಹಿಂದೆ ಸರಿಯೋದಿಲ್ಲ ಅನ್ನೋ ಸಂದೇಶ ಈ ಮೂಲಕ ರವಾನೆಯಾಗಿದೆ. ಇದಕ್ಕೂ ಮುಂಚೆ ಮಮತಾ ಬ್ಯಾನರ್ಜಿ ಅನೇಕ ಸಲ ಪಕ್ಷತ್ಯಾಗಿಗಳ ವಿರುದ್ಧ ಕಠಿಣವಾಗಿ ಮಾತಾಡಿದ್ರು. ಆದರೆ ಈ ಸಲ ಅವರ ಮಾತಿನ ಧಾಟಿ ಹೆಚ್ಚು ಸ್ಪಷ್ಟ ಮತ್ತೆ ಕಟುವಾಗಿತ್ತು ಅಂತ ರಾಜಕೀಯ ವಲಯದಲ್ಲಿ ಚರ್ಚೆಯಾಗ್ತಾ ಇದೆ. ಕೆಲವು ಹಿರಿಯ ನಾಯಕರು ಪಕ್ಷ ತೊರೆಯಬಹುದು ಅನ್ನೋ ಊಹಾಪೋಹಗಳ ಮಧ್ಯೆ ಈ ಹೇಳಿಕೆ ಬಂದಿರುವುದು ವಿಶೇಷ. ಇದರಿಂದ ತೃಣಮೂಲ ಕಾಂಗ್ರೆಸ್ ಒಳಗಿನ ರಾಜಕೀಯ ಚಟುವಟಿಕೆ ಮತ್ತಷ್ಟು ತೀವ್ರವಾಗೋ ಸಾಧ್ಯತೆ ಜಾಸ್ತಿನೇ ಇದೆ. ಯಾವುದೇ ಸುದ್ದಿಯ ಅಪ್ಡೇಟ್ ಅನ್ನ ಮಿಸ್ ಮಾಡ್ಕೊಳ್ಬಾರ್ದು ಅಂದ್ರೆ ಈಗ್ಲೇ ಒನ್ ಇಂಡಿಯಾವನ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಬೇಕಾದ ಭಾಷೆಯಲ್ಲಿ ಎಲ್ಲಾ ಸುದ್ದಿ ತಿಳಿಬೇಕು ಅಂದ್ರೆ ಒನ್ ಇಂಡಿಯಾ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ.